ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ಇದೆ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಅಡುಗೆನ ಮಾಡಬೇಕಲ್ವಾ. ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಈಗ ಮಾಡ್ತಾ ಇರುವಂತಹ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಅದಕ್ಕೆ ಈಗ ಒಂದು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇನು ಪೇಸ್ಟ್ ಅಂತ ಹೇಳ್ತೀರಾ? ಈರುಳ್ಳಿ ಮತ್ತು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸು ಮತ್ತು ಗೋಡಂಬಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಅದನ್ನು ಈಗ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಕೆಲವಷ್ಟು ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಾ ಪುಡಿ, ಕಿಚನ್ ಕಿಂಗ್ ಮಸಾಲ ಮತ್ತು ಒಂದು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಪನ್ನೀರ್ ಕ್ಯೂಬ್ಸ್ಗಳನ್ನು ತೊಗೊಂಡಿದ್ದೀನಿ. ಮತ್ತು 2 ಕಪ್ ಆಗುವಷ್ಟು ಗೋಡಂಬಿನ ತುಪ್ಪದಲ್ಲಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಏನು ಗ್ರೇವಿ ರೆಡಿ ಮಾಡಿದ್ದೀವಿ ಅಲ್ವಾ, ಅದಕ್ಕೆ ಪನ್ನೀರ್ ಕ್ಯೂಬ್ಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ಹುರಿದಿಟ್ಕೊಂಡಿರುವಂತಹ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದು ಸೃಜನ್ಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಪನ್ನೀರ್ ಕಾಜು ಕರಿ ಅವನಿಗೆ ಯಾವಾಗಲೂ ಹೋಟೆಲ್ಗೆ ಹೋದಾಗೂ ಅದನ್ನೇ ತೊಗೊಳ್ತಾನೆ. ಸೊ ಅದಕ್ಕೋಸ್ಕರ ಇವತ್ತು ನಾನೇ ಮನೆಯಲ್ಲಿ ಮಾಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಈ ಕಡೆಗೆಲ್ಲ ಫುಲ್ ರೆಡಿ ಮಾಡಿ ಇಡ್ತಾ ಇದ್ದಾನೆ ಅವನು. ಒಂದಿಷ್ಟು ಬಲೂನ್ಗಳನ್ನು ಎಲ್ಲ ಊಬ್ಸಿ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ ಅವನು. ಹಾಗೆ ನೆಕ್ಸ್ಟು ಕೇಕನ್ನು ತೊಗೊಂಡು ಬಂದಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಏನು ಸ್ಪೆಷಲ್ಲು ಇವತ್ತು ಹೇಳ್ಕೊಂಡು. ಸೃಜನ್ದು ಬರ್ಡೇ ಇದೆ ಫ್ರೆಂಡ್ಸ್. ಇದು ಎನಿಮೆದಲ್ಲಿ ಗೋಜೋ ಪ್ರಿಂಟ್ದು ಬೇಕು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅದೇ ಕೇಕನ್ನು ನಾವು ತರಿಸಿದ್ದೀವಿ. ಮತ್ತು ಅಂದರೆ ಈ ಕಡೆಗೆಲ್ಲ ಫುಲ್ ಎಲ್ಲ ಡೆಕೋರೇಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಅವನೇನೆ. ಮತ್ತು ಬರ್ಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಏನೇನೆಲ್ಲ ತೊಗೊಂಡು ಅವನು ಹೇಳೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್. ಮತ್ತು ಈಗ ನೋಡಿ ಫುಲ್ ರೆಡಿ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಮತ್ತು ಈಗ ದೇವರಿಗೆ ದೀಪನ ಹಚ್ತಾ ಇದ್ದಾನೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಳ್ಳಿ ವೀಡಿಯೋಸ್ಗಳು ಮತ್ತು ಈ ರೀತಿ ಎಲ್ಲ ವ್ಲಾಗ್ಸ್ಗಳು ಇದನ್ನೆಲ್ಲ ನೋಡ್ಬೋದು. ಹಾಗೆ ನೆಕ್ಸ್ಟು ಈಗ ನೋಡಿ ಕೇಕನ್ನು ಕಟ್ ಮಾಡ್ತಾ ಇದ್ದಾನೆ. Happy birthday to you. Happy birthday to you. Happy birthday to you. Happy birthday to you. From old friends and foes. Happy birthday dear with you. ನವನೀತ ಚೋರಗಾರತಿಯ ಬೆಳಗಬಾರೆ, ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ. ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿದೊರೆಯ ನೋಡಬಾರೆ, ಸಿರಿದೊರೆಯ ನೋಡಬಾರೆ. ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ, ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ.
ಗೊತ್ತಿಲ್ಲ ಅಲ್ಲ ಸರ್ಪ್ರೈಸ್ ಲೈಟ್ ಆಗ್ತದ ನೋಡು. ಇದು ನಂಗೆ ಬೇಕಾದಂತ ವಾಚ್. ಕ್ಲಾಸಿಕ್ ಕಾಣ್ತದೆ. ಮಾಡ ಲೈಟ್ ಆಗ್ತು, ಈ ಕಡೆ ಪ್ರೆಸ್ ಮಾಡ. ಹಾ ಮತ್ತೆ ಕಂಪಾಸ್ ಇದೆ. ಥ್ಯಾಂಕ್ ಯು. ಕೇಕ್ ಕಟ್ಟಿಂಗು ಇದೆಲ್ಲ ಮುಗಿದ ಮೇಲೆ ಪಾರ್ಟಿ ಟೈಮ್ ಅಲ್ವಾ ಫ್ರೆಂಡ್ಸ್. ಸೊ ಒಂದು ಸ್ವಲ್ಪ ಆಲೂ ಚಿಪ್ಸು ಮತ್ತು ಕೇಕು, ಹಾಗೆ ಒಂದು ಸ್ವಲ್ಪ ಐಸ್ ಕ್ರೀಮು ಇದೆಲ್ಲ ತೊಗೊಂಡು ಬಂದಿದ್ವಿ. ಹಾಗೆ ನಾವು ಈಗ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡು ಎಲ್ಲ ತಿಂಡಿನ ತಿಂತಾ ಇದ್ದೀವಿ. ಮತ್ತು ಇನ್ನೆಲ್ಲ ಎಲ್ಲಿ ಹೋದ್ವಿ ಹೇಳೋದನ್ನೆಲ್ಲ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಡೆಗೆ ವರ್ಲ್ಡ್ ಟಾಪ್ ಆರ್ಟಿಸ್ಟ್ ತರ ಹಿಡಿದು ಕ್ವಾಲಿಟಿ ಅಲ್ಟ್ರಾ ಮಸ್ತ್ ಇದ್ದೋದು. ಯಾವ್ದು ಹೆಸರು? ಫಸ್ಟ್ ಹೌದು 24 ಕಲರಿನ ಸೆಟ್ ಆರ್ಟಿಸ್ಟ್ ಕಲರ್ ಪೆನ್ಸಿಲ್ ಎಲ್ಲ ಲೈಟ್ ಟು ಡಾರ್ಕ್ ಇದ್ದು. ಲೈಟ್. ಈ ಗಿಫ್ಟ್ ಅನ್ನೆಲ್ಲ ಅಮ್ಮ ಫ್ಲಿಪ್ಕಾರ್ಟ್ ಇಂದ ಇದು ನನಗೆ ಇಷ್ಟ ಆಡ್ತಾ ನನ್ನ ಬರ್ಡೇಗೆ ತರಿಸಿದ್ದು. ಇದು ಒಂದು ಲಯನ್ ಕಿಂಗ್ ಅಂತ ಒಂದು ಶರ್ಟು. ಇದು ಶಿಶುಯಿ ಕಾಕಾಶಿ ಮತ್ತೆ ಮೈಟ್ ಗೈಡ್ ಶರ್ಟು. ಇದು ಇನ್ನೊಂದು ಕಾಕಾಶಿ ಶರ್ಟು. ಇದು ಕಾಕಾಶಿ ಮೇಲೆ ಮೇನ್ ಫೋಕಸ್ಡು. ಈ ಶರ್ಟ್ ಇದು ನನ್ನ ಅಣ್ಣಂಗೆ. ಇದು ಸೇಮ್ ಕಾಕಾಶಿ ವರ್ಷನಿನ ಶರ್ಟು. ಈಗ ಅಣ್ಣನ ಶರ್ಟ್ ಅಂದಮೇಲೆ ಇದು ನನ್ನ ಬರ್ಡೇಗೆ ಸಿಕ್ಕಿದ್ದು ಆಲ್ಕೋಹಾಲ್ ಮಾರ್ಕರ್ಸು 120 ಕಲರ್ಸಿಂದು 929 ರೂಪಾಯಿದ ಕಾರ್ಸ್ಲೆಟಿನ್ ಆಲ್ಕೋಹಾಲ್ ಮಾರ್ಕರ್ಸು. ಇದರಲ್ಲಿ ನೋಡಿ ಎಷ್ಟು ಬೇರೆ ಬೇರೆ ರೀತಿಯ ಶೇಡ್ಸ್ ಎಲ್ಲ ಇವೆ. ಮುಂದೆ ನಾನು ಇದರನ್ನೆಲ್ಲ ಉಪಯೋಗಿಸಿ ಕೆಲವೊಂದು ಡ್ರಾಯಿಂಗನ್ನು ಮಾಡಿ ಹಾಕ್ತೀನಿ. ಅದರನ್ನೆಲ್ಲ ನಿಮಗೆ ನೋಡಬೇಕೆಂದರೆ ನನ್ನ ಚಾನಲ್ ಸ್ರೂ ಆರ್ಟ್ಸನ್ನು ದಯವಿಟ್ಟು ನೋಡಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಮತ್ತು ನಮ್ಮ ಸೇರಿ ಪ್ರತಿಯೊಂದು ಕಲರು ಹೆಂಗೆಂದರೆ ಬ್ಲೂ, ಸ್ಕಿನ್ ಕಲರ್, ಕಡೆಗೆ ಯೆಲ್ಲೋ, ಗ್ರೀನ್ ಅದರನ್ನೆಲ್ಲವ ಒಂದೊಂದು ಗ್ರೂಪ್ ಮಾಡಿ ರಬ್ಬರ್ ಬ್ಯಾಂಡಲ್ಲಿ ಹಾಕ್ತಿದ್ದ. ಈಗ ನಂಗೆ ಹಿಂಗೆ ಮಾಡಿ ಇಟ್ಕೊಂಡ್ರೆ ನಂಗೆ ಡ್ರಾಯಿಂಗ್ ಮಾಡೋಕ್ಕೆ ಇದು ರಶಿ ಯೂಸಿಗೆ ಬಂತು. ಆಮೇಲೆ ಇದೆಲ್ಲ ಮುಗಿಸಿ ನಾವು ಹೊರಗಡೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋದಿತ್ತು. ಸೊ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ. ಆಮೇಲೆ ದೇವಸ್ಥಾನದಿಂದ ನಾವು ಹಾಗೆ ಡಾಮಿನೋಸ್ಗೆ ಬಂದ್ವಿ ಫ್ರೆಂಡ್ಸ್. ಯಾಕೆಂದರೆ ಸೃಜನ್ಗೆ ಯಾವಾಗಲೂ ನಾರ್ತ್ ಇಂಡಿಯನ್ ಅದೆಲ್ಲದಕ್ಕಿಂತನೂ ಅವನಿಗೆ ಡಾಮಿನೋಸು, ಪಿಜ್ಜಾ ಈ ಥರ ಅದೇ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಬಂದಿದ್ದೀವಿ. ನಾನು, ಸೃಜನ್ ಮತ್ತು ರಾಜು ಬಂದಿದ್ದೀವಿ. ಯಾಕೆಂದರೆ ಸುಜಯ್ಗೆ 10th ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಸೊ ಅವನಿಗೆ ಮತ್ತು ಹೊರಗಡೆ ಫುಡ್ಡೆಲ್ಲ ಈ ಟೈಮ್ನಲ್ಲಿ ತಿಂದ್ಕೊಂಡ್ರೆ ಮತ್ತು ಏನಾದರೂ ಮತ್ತು ಹೆಚ್ಚು ಕಡಿಮೆ ಆದರೆ ಹೇಳ್ಕೊಂಡು ನಾವು ಅಷ್ಟೇ ಬಂದಿದ್ದೀವಿ ಫ್ರೆಂಡ್ಸ್. ಹಾಗೆ ಈಗ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ಡು ಮತ್ತು ಅವನು ಏನೇನೋ ತೊಗೊಂಡಿದ್ದಾನೆ ಸೃಜನ್ನು. ಹಾಗೆ ಇದೆಲ್ಲ ತಿನ್ಕೊಂಡು ಆಮೇಲೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಬರ್ಡೇ ವ್ಲಾಗನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್. ಹಾಗೆ ನನ್ನ ಬರ್ಡೇ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.